ಪರಮೇಶ್ವರ್ ವಿಚಾರಕ್ಕೆ ಮಾತು ಬಂತು. ಅದೇ ಸಿದ್ದರಾಮಯ್ಯವರು ಮಾತಾಡ್ತಿರ್ಬೇಕಾದ್ರೆ 2013ರಲ್ಲಿ ಏನಾಯಿತು ಗೊತ್ತಾ? 2013ರಲ್ಲಿ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ನಲ್ಲಿ ಒಂದು ಇತಿಹಾಸ ಇದೆ, ಯಾರು KPCC ಅಧ್ಯಕ್ಷರಾಗಿರ್ತಾರೋ ಅವರೇ ಮುಖ್ಯಮಂತ್ರಿ ಆಗೋದು ಅಂತ ಒಂದು ರೀತಿಯಲ್ಲಿ. ಅದು ಆಗಲೇಬೇಕು ಅಂತ ಏನಲ್ಲ ಇತ್ತು. ನಾನು ಮೊನ್ನೆ ಕೂಡ ಹೇಳಿದೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದಿದ್ದು ಯಾವಾಗ? 2006ರಲ್ಲಿ. 2006ರಲ್ಲಿ ಬಂದ ತಕ್ಷಣ ಅವರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದರು, ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದರು, ಇದೆಲ್ಲ ಮಾಡಿದರು. ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬೇಕು ಅಂತಂದರೆ ಅಲ್ಲಿ ಇದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ತನಕ ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವರಿಗೆ MP ಸೀಟ್ ಕೊಟ್ಟು ಅವರನ್ನು ಲೋಕಸಭೆಗೆ ಆಯ್ಕೆ ಮಾಡಲಾಯಿತು, ಇವರಿಗೆ ಜಾಗ ಬಿಟ್ಕೊಡೋದಕ್ಕೆ. 2006ರಲ್ಲಿ ಗೆದ್ದರು. 7, 8, 9, 10, 11, 12, 13 7 ವರ್ಷ ಆಗಿದ್ದು ಕಾಂಗ್ರೆಸ್ಗೆ ಬಂದು. ಅಷ್ಟು ದಶಕಗಳ ಕಾಲ ಇದ್ದು ಕೂಡ JDS ಅಲ್ಲಿ ಅವರಿಗೆ ಮುಖ್ಯಮಂತ್ರಿ 7ನೇ ವರ್ಷದಲ್ಲಿ ಇವರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ವೇಳೆ ಅವತ್ತು ಪರಮೇಶ್ವರ್ ಗೆದ್ದಿದ್ರೆ ಕೊರಟಗೆರೆಯಿಂದ, ಸಿದ್ದರಾಮಯ್ಯನವರು ಬಿಲ್ಕುಲ್ CM ಆಗ್ತಾ ಇರಲಿಲ್ಲ. ಅದು ಎಲ್ರಿಗೂ ಗೊತ್ತು. ನೀವು ಬೇಕಿದ್ರೆ ಪರ್ಸನಲ್ ಆಗಿ ಪರಮೇಶ್ವರ್ ಅವ್ರಿಗೂ ಕೇಳಿ. ಒಂದು, ಪರಮೇಶ್ವರ್ ದಲಿತ ನಾಯಕ. ಎರಡನೇದು, ಪರಮೇಶ್ವರ್ ಅವರು ಮೂಲ ಕಾಂಗ್ರೆಸ್ಸಿಗ. ಈ ಎರಡು ವಿಚಾರಗಳನ್ನು ಇಟ್ಟುಕೊಂಡು ಸಿದ್ದರಾಮಯ್ಯನವರು ಸಿಕ್ತಿಲ್ಲ. ಸಿದ್ದರಾಮಯ್ಯನವರ ಲಕ್ ಚೆನ್ನಾಗಿತ್ತು, ಆದರೂ ಸಮರ್ಥವಾಗಿ ನಿಭಾಯಿಸಿದ್ರು ಕೂಡ ಎರಡು ಮಾತಿಲ್ಲ. ಈಗ ಆಮೇಲೆ ಆ ಮಾತು ಕೇಳಿ ಬಂದಿತ್ತು, ಪರಮೇಶ್ವರ್ ಅವರನ್ನು ಸೋಲಿಸಿದ್ದು ಇದೇ ಸಿದ್ದರಾಮಯ್ಯ, ಹಿಂಗೆಲ್ಲ ಕೇಳಿ ಬಂದಿತ್ತು. ಓಟ್ ಹಾಕ್ಸಿಲ್ಲ ಮತ್ತೊಂದೆಲ್ಲ ಇತ್ತು. ಇರಲಿ ಬಿಡಿ, ರಾಜಕೀಯದಲ್ಲಿ ಅದೆಲ್ಲ ಕೇಳಿ ಬರ್ತಾ ಇರುತ್ತೆ. ಪಾಪ ಪರಮೇಶ್ವರ್ ಅದನ್ನು ಯಾವತ್ತೂ ಕೂಡ ಓಪನ್ ಆಗಿ ಹೇಳ್ಕೊಂಡಿಲ್ಲ, ಹಾಗಾಗಿ ಅದು ಊರ್ಜಿತ ಅಂತ ಅನಿಸೋದಿಲ್ಲ. ಇನ್ನು ಪರಮೇಶ್ವರ್ ಅವರನ್ನು DCM ಮಾಡಿದ್ದು ಯಾರು ಅಂತ ಮಾಜಿ CM ಸಿದ್ದರಾಮಯ್ಯ ಅವರೇ ಪ್ರಶ್ನೆ ಮಾಡಿದರು. ನೆನ್ನೆ ಚೂರು ಭಾವೋದ್ವೇಗಕ್ಕೆ ಒಳಗಾದ ಸಿದ್ದರಾಮಯ್ಯ, ಪರಮೇಶ್ವರ್ ಅವರನ್ನು DCM ಮಾಡಿದ್ದು ಯಾರು? ಆರಂಭದಲ್ಲಿ 4-5 ಜನರನ್ನು DCM ಮಾಡುವ ಯೋಜನೆ ಇತ್ತು, ಆದರೆ ಒಬ್ಬರಿಗಷ್ಟೇ DCM ಹುದ್ದೆ ನೀಡಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದೆ ನಾನು. ಪರಮೇಶ್ವರ್ ಅವರನ್ನು DCM ಮಾಡಿಸಿದ್ದು ನಾನೇ ಎಂದು ನೇರವಾಗಿ ಹೇಳೋ ಮೂಲಕ ಒಂದು ಸಂದಿಗ್ಧತೆಗೆ ಸಿದ್ದರಾಮಯ್ಯ ಸಿಲುಕಿದ್ದಾರೆ. ಏನು ಸಂದಿಗ್ಧತೆ ಏನು ಅಂತಂದರೆ, ಅದೊಂದು ಅಚ್ಚರಿ ಹೇಳಿಕೆ ಆಗುತ್ತೆ. ನಾನು ಇದು ಹೇಳ್ತೀನಿ, ಏನು ಸಂದಿಗ್ಧತೆ ಅಂತ ಹೇಳ್ಬಿಡ್ತೀನಿ ನಾನು ನಿಮಗೆ. ನೋಡಿ, ಅವರು ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ. ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಆಯ್ತಪ್ಪ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ. ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಆಯ್ತಪ್ಪ. ಓಕೆ, ಈ ಹೇಳಿಕೆ ಇದೆಯಲ್ಲ, ಈ ಹೇಳಿಕೆ ಡಾಕ್ಟರ್ G. ಪರಮೇಶ್ವರ್ ಮತ್ತು ಪರಮೇಶ್ವರ್ ಬೆಂಬಲಿಗರಿಗೆ ಖುಷಿ ಕೊಡ್ಬೋದು, ಇದು ಎರಡು ಮಾತಿಲ್ಲ. ಆದರೆ ಪರಮೇಶ್ವರ್ ನಿಜವಾಗ್ಲೂ ಒಬ್ಬ ಸಭ್ಯ, ಮುಖ್ಯಮಂತ್ರಿ ಆಗಬೇಕಾದಂಥ ನಾಯಕ ಆಗಲಿಲ್ಲ. ಒಂದು ಮಾತಿದೆ ಯಾವುದರಲ್ಲೂ ಕೂಡ, ಯೋಗ ಮತ್ತು ಯೋಗ್ಯತೆ ಬೇಕು ಅಂತ. ಯೋಗ ಮತ್ತು ಯೋಗ್ಯತೆ, ಕೆಲವರಿಗೆ ಯೋಗ್ಯತೆ ಇರುತ್ತೆ. ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಆಗೋ ಯೋಗ್ಯತೆ ಇರಲಿಲ್ವಾ? ಯೋಗ್ಯತೆ ಇದೆ, ಯೋಗ ಇರಲಿಲ್ಲ, ಲಕ್. ಯೋಗ ಮತ್ತು ಯೋಗ್ಯತೆ ಅಂತ ಹೇಳ್ತಾರೆ ಅದನ್ನು. ಯೋಗ್ಯತೆ ಇದೆ, ಅವನು ಕೊಟ್ಟರೆ ಮಾಡ್ತಾನೆ ರೀ, ಬಟ್ ಅವಕಾಶ ಸಿಗಬೇಕಲ್ಲ, ಗೆಲ್ಲಿಲ್ಲ ಅವರು. ಯೋಗ ಇಲ್ಲ. ಈ ಹೇಳಿಕೆ ಎಲ್ಲಿಗೆ ಟರ್ನ್ ಹೊಡಿತಾ ಇದೆ ಅಂತಂದರೆ, ನಿಮ್ಗೆ ಗೊತ್ತಿರ್ಬೋದು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ ನಂತರ, ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡೋದರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪಾತ್ರ ಭಾಳ ದೊಡ್ಡದಿದೆ. ನೆನಪಿಟ್ಕೊಳ್ಳಿ ವೀಕ್ಷಕರು, ಯಾವತ್ತಾದರೂ ನೆನಪಿಟ್ಕೊಳ್ಳಿ, ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡೋದರಲ್ಲಿ ಸತೀಶ್ ಜಾರಕಿಹೊಳಿಯವರ ತನು ಮನ ಧನ, ಗೊತ್ತಾಯ್ತಾ? ತನು ಮನ ಧನ ಎಲ್ಲವೂ ಯೂಸ್ ಆಗಿದೆ. ಹಾಗಾಗಿ ಸಾಹುಕಾರ್ಗೆ ಒಂದು ಆಸೆ ಇತ್ತು, ಸಿದ್ದರಾಮಯ್ಯ ನನ್ನನ್ನು ಒಂದೋ KPCC ಅಧ್ಯಕ್ಷ ಮಾಡಬಹುದು ಅಥವಾ DCM ಮಾಡಬಹುದು. ಎರಡೂ ಆಗಲಿಲ್ಲ. ಎರಡೂ ಆಗದೇ ಇದ್ದಾಗ ಒಂದು ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಒಂದು ರೀತಿಯಲ್ಲಿ ಮುನಿಸ್ಕೊಂಡಿದ್ರು. ಫೇಸ್ ಟು ಫೇಸ್ ಕೊಟ್ಟು ಮಾತಾಡ್ತಾ ಇರಲಿಲ್ಲ. ಈಗಲೂ ನಾನು ಹೇಳ್ತೀನಿ, ನಾಳೆ ಈಗ ಒಂದು ಹೈಪೋಥೆಟಿಕಲ್ ಅಂದ್ಕೊಳ್ಳಿ, ನಾಳೆ ಸಿದ್ದರಾಮಯ್ಯ ಒಂದು ಬೇರೆ ಪಾರ್ಟಿ ಕಟ್ತಾರೆ ಅಂತಂದರೆ ಸಿದ್ದರಾಮಯ್ಯ ಒಬ್ಬರಿಂದ ಅದು ಆಗೋದೇ ಇಲ್ಲ. ಸಿದ್ದರಾಮಯ್ಯ ಇಸ್ ಅ ಫೇಸ್,
ಬಂಡವಾಳ ಎಲ್ಲ ಸತೀಶ್ ಜಾರಕಿಹೊಳಿ, ಜಾರ್ಜು, ಎಂ ಬಿ ಪಾಟೀಲು, ಮಾದೇವಪ್ಪ, ಇವ್ರು ಹಾಕಬೇಕಷ್ಟೇ. ಇದು ಮತ್ತೊಂದು ಇಕ್ಕಟ್ಟಿಗೆ ಸಿಲುಕತ್ತಾ ಅಂತ ಡೌಟ್ ಬರ್ತಾ ಇದೆ. ಸಾಹುಕಾರ್ DCM ಪಟ್ಟದ ಮೇಲೆ ಕಣ್ಣಿಟ್ಟಿದ್ದ ಸಾಹುಕಾರ್ಗೆ ಶಾಕ್ ಕೊಟ್ಟರೆ ಹಾಗಿದ್ರೆ ಸಿದ್ದರಾಮಯ್ಯ 4-5 ಜನರನ್ನು ಮಾಡಬೇಕು ಅಂತಿದ್ದದ್ರಲ್ಲಿ ಸಾಹುಕಾರ್ ಕೂಡ ಇದ್ರ. ಹಾಗಿದ್ದರೆ ಪರಮೇಶ್ವರ್ ಅವರನ್ನು ಉಪಮುಖ್ಯ DCM ಒಬ್ಬರನ್ನೇ ಮಾಡಿ ಅಂತ ಹೇಳಿಬಿಟ್ಟು ಸಾಹುಕಾರ್ ಅವರ DCM ಪಟ್ಟವನ್ನು ತಪ್ಪಿಸಿದ್ರ ಸಿದ್ದರಾಮಯ್ಯ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. DK ಶಿವಕುಮಾರ್ ಸರ್ಕಾರಕ್ಕೆ ಒಬ್ಬರೇ DCM ಇರ್ತಾರೆ. 4 DCM ಹುದ್ದೆ ಸೃಷ್ಟಿಸೋ ಪ್ರಸ್ತಾಪಕ್ಕೆ ಸಿದ್ದರಾಮಯ್ಯ ಅಡ್ಡಿ ಮಾಡಿದ್ರಾ? ಅವ್ರು ಹೇಳ್ತಾರೆ ಹೌದು ಬೇಡ ಅಂತ ಹೇಳಿದೆ ನಾನು ಅಂತ. ಹಾಗಾಗಿ ಸಾಹುಕಾರ್ ಅವ್ರ ಚಾನ್ಸ್ ತಪ್ತಾ? ಪರಮೇಶ್ವರ್ ಮಾತ್ರವೇ ಇರಲಿ ಅಂದ್ರಂತೆ ಸಿದ್ದರಾಮಯ್ಯ. ಅಂದು DCM ರೇಸ್ನಲ್ಲಿ ಇದ್ದಿದ್ದೇ ಸಿದ್ದರಾಮಯ್ಯ ಆಪ್ತರು. ನಮ್ಮನ್ನು ಮಾಡಿ ಅಂತ ಹೇಳಿದರು. ಯಾಕೆಂತಂದರೆ DK ಶಿವಕುಮಾರ್ ಒಮ್ಮೆ ಎಂಟ್ರಿ ಕೊಟ್ಟುಬಿಟ್ರೆ DK ಶಿವಕುಮಾರ್ ಹೆಂಗೆ ಅಂತಂದರೆ ಅದು ಹಾಗೆ ಸಿದ್ದರಾಮಯ್ಯ ಆಪ್ತರಿಗೆ ಅವಕಾಶಗಳು ಈ 2 ವರ್ಷ ಕೊಡ್ಬೋದು, ನೀವು ನೋಡಿ ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ ನಮಗೆ. ಬಟ್ ಅದನ್ನು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಅವ್ರ ಮೇಲೆ ಇರುವಂಥದ್ದು. ಈಗ ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಕ್ಲೋಜ್ ಗಂಡಸೆ ಆಗಿದ್ದಾರೆ. ಡೆಲ್ಲಿಗೆ ಜೊತೆಗೆ ಹೋಗಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಮೇಲೆ ಬರುವಂಥ ಒಂದು ಸಣ್ಣ ಆರೋಪ ನಾನು ಹೇಳ್ತಾ ಇದ್ದೀನಿ ನೋಡಿ. ಮೈಸೂರು ಭಾಗದಲ್ಲಿ ಮಹದೇವಪ್ಪ ಇಸ್ ಎ ವೆರಿ ಪ್ರಬಲ ನಾಯಕ, ದಲಿತ ಪ್ರಬಲ ನಾಯಕ. ಅವರಿಗೆ ಮಂತ್ರಿಗಿರಿಯೇ ಸಿಕ್ಕಿಲ್ಲ. ರಾಜಕೀಯ ವಲಯದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒಂದು ವೇಳೆ ಮಹದೇವಪ್ಪ ಅವರಿಗೆ ಮಂತ್ರಿಗಿರಿ ಸಿಕ್ಕಿದ್ದಿದ್ರೆ ಮೈಸೂರು ಉಸ್ತುವಾರಿ ಸೀನಿಯಾರಿಟಿ ವಿಚಾರದಲ್ಲಿ ಮಹದೇವಪ್ಪ ಅವ್ರಿಗೆ ಹೋಗ್ತಾ ಇತ್ತು, ತನ್ನ ಮಗನಿಗೆ ಸಿಗ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಈಗೇನಾಯಿತು, ಮೈಸೂರು ಭಾಗದಿಂದ ಯಾರು ಮಂತ್ರಿ ಆಗಿರೋದು ಒಬ್ಬರೇ, ಮಂಡ್ಯದಿಂದ ಯಾರಿದ್ದಾರೆ ಇಬ್ಬರಿದ್ದಾರೆ, ಚಲುವರಾಯಸ್ವಾಮಿ ಇದ್ದಾರೆ, ಆಮೇಲೆ ನರೇಂದ್ರ ಸ್ವಾಮಿ ಇದ್ದಾರೆ. ಇಲ್ಲಿಂದ ಒಬ್ಬರೇ ಉಸ್ತುವಾರಿ ಯಾರಿಗಿದೆ ಅವ್ರಿಗಿದೆ. ಒಂದು ಪಾಯಿಂಟ್ ಅದ. ಎರಡನೇದು, ಉಮಾಶ್ರೀ ಅವರನ್ನು ಮಂತ್ರಿಯ ಬದಲಾಗಿ ಉಪಸಭಾಪತಿ ಮಾಡಿದರು. ಆಲೋಚನೆ ಮಾಡ್ಕೊಳ್ಳಿ. ಮಂತ್ರಿ ಆಗಿದ್ದರೆ ಏನಾಗ್ತಾ ಇತ್ತು ಉಮಾಶ್ರೀ? ಯಾಕಂದರೆ ಅವರು MLC, ಅವರು ಸಭಾನಾಯಕ ಆಗ್ತಾಯಿದ್ರು. ಸಭಾನಾಯಕ ಅಂತಂದರೆ ಹೇಗೆ ವಿಧಾನ ಸಭೆಯಲ್ಲಿ ಮುಖ್ಯಮಂತ್ರಿ ಸಭಾನಾಯಕನೋ, ವಿಧಾನ ಪರಿಷತ್ತಲ್ಲಿ ಒಬ್ಬರು ಇರಬೇಕಾಗತ್ತೆ. ಇಲ್ಲಿ ಯಾರು? DK ಶಿವಕುಮಾರ್ ಸಭಾನಾಯಕ, ಎಲ್ಲಿ ವಿಧಾನ ಸಭೆಯಲ್ಲಿ. ವಿಪಕ್ಷ ನಾಯಕ ಯಾರು? ಅಶೋಕ್. ಅಲ್ಲಿ ಯಾರು ಈಗ ಇರೋದು? ಯತೀಂದ್ರ ಸಿದ್ದರಾಮಯ್ಯ. ವಿಪಕ್ಷ ನಾಯಕ ಯಾರು? ಚಲವಾದ್ ನಾರಾಯಣ ಸ್ವಾಮಿ. ಒಂದು ವೇಳೆ ಉಮಾಶ್ರೀಗೆ ಮಂತ್ರಿ ಆಗಿದ್ದರೆ ಉಮಾಶ್ರೀ ಅವರು ಉಪಸಭಾಪತಿ ಸ್ಥಾನದಲ್ಲಿ ಕೂರ್ಲಿಕ್ಕಿಲ್ಲ, ಸಭಾನಾಯಕಿ ಸ್ಥಾನದಲ್ಲಿ ಕೂತ್ಕೋಬೇಕು. ಹಾಗಾಗಿ ಸಿದ್ದರಾಮಯ್ಯನವರು ಅಲ್ಲಿ ಮಹದೇವಪ್ಪ ಅವರಿಗೆ ಅವಕಾಶ, ಇದು ಅವರ ವಿರೋಧಿಗಳ ಮಾತು, ಅವಕಾಶ ತಪ್ಪಿಸಿ ಮಗನಿಗೆ ಮಂತ್ರಿ ಮಾಡಿದರು, ಜೊತೆಗೆ ಅಲ್ಲಿ ಉಸ್ತುವಾರಿ ಕೊಡಿಸಿದ್ರು, ಇಲ್ಲಿ ಸಭಾನಾಯಕ ಕೊಡಿಸಿದರು. ಹಾಗಾಗಿ ಇವರಿಗೆಲ್ಲ ಬೇಸರ. DCM ಮಾಡಿಲ್ವಲ್ರಿ? ಯಾರೆಲ್ಲ ಇದ್ದರು? ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ DCM ಆಗೋದಕ್ಕೆ ಒಂದೇ ಕಾಲಲ್ಲಿ ನಿಂತಿದ್ರು. ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಂ ವೋಟ್ ಒಗ್ಗೂಡಿಸೋದ್ರಲ್ಲಿ ಅವರ ಬಹಳ ದೊಡ್ಡ ಪರ್ಫಾರ್ಮೆನ್ಸ್ ಇದೆ, ಸಿಗಲಿಲ್ಲ. ಬೃಹತ್ ಕೈಗಾರಿಕಾ ಮಂತ್ರಿ MB ಪಾಟೀಲ್ ಇದ್ದರು. ಆದರೆ ಮೂವರನ್ನು ಕೂಡ DCM ಆಗದಂತೆ ನೋಡಿಕೊಂಡ್ರ ಸಿದ್ದು ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಇದು ಮುಂದಿನ ದಿನಮಾನಗಳಲ್ಲಿ ಎಲ್ಲಿ ಬಂದು, ಯಾಕಂದರೆ ಈ ಹೇಳಿಕೆಗಳೆಲ್ಲ ಯಾಕೆ ಬರುತ್ತೆ ಅನ್ನೋದರ ಮೇಲೆ ಈ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಬೇಕಿದೆ.